ಅಲ್ಲ ಟ್ರೈನಿಂಗ್ ಹೇಳ್ಕೊಡ್ತೀನಿ. Got an opportunity today and I want to talk about this. Elephant ಬರ್ತಾ ಇದೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ನನ್ನ ಲೋ ಫೇಸ್ ಅಲ್ಲೆಲ್ಲ ತುಂಬಾ ಇದ್ರು. ವೆರಿ ನೈಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಮಾಡ್ತಿರೋದು ನಮ್ಮ ಕಿಚನ್ ಸ್ಟುಡಿಯೋದಲ್ಲಿ. ಆ್ಯಸ್ ಯೂಶುವಲ್ ನೀವು ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಕೊಡ್ತಾ ಇದ್ದೀನಿ. ಕುಕಿಂಗ್ ವ್ಲಾಗ್ಸ್ ವಿತ್ ಸಮ್ ಅದರ್ ಲೈಕ್ ಆರ್ಟಿಸ್ಟ್ನ ಕರೆಸಿ, ಇನ್ಫ್ಲುಯೆನ್ಸರ್ಸ್ನ ಕರೆಸಿ ನಾನು ಕುಕಿಂಗ್ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಯಾರು ಸ್ಪೆಷಲ್ ಗೆಸ್ಟ್ ಅಂತ ನೀವೇ ನೋಡಿ, ಆ್ಯಂಡ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಇವರು ವೆರಿ ಸ್ಪೆಷಲ್ ಟು ಮೀ, ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ಮೈ ಪರ್ಸ್ನಲ್ ಮೇಕಪ್ ಆರ್ಟಿಸ್ಟ್. ಎಲ್ಲೇ ಹೋದ್ರು ಇಮಿಡಿಯೇಟ್ ಬೇಸಿಕ್ ಟಚಪ್ಗೂ ಅವರೇ ಬೇಕು ನನಗೆ, ಅಷ್ಟು ಕಂಫರ್ಟ್ ಝೋನ್ ಪರ್ಸನ್ ನನಗೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಅವ್ರ ಜೊತೆ ಇವತ್ತು ಏನು ಕುಕ್ ಮಾಡ್ತೀವಿ, ಹೆಂಗಿರುತ್ತೆ ಅಂತೆಲ್ಲ ಈ ವ್ಲಾಗ್ ನೋಡಿ. ಸೊ ಲೆಟ್ಸ್ ವೆಲ್ಕಮ್ ಕೀರ್ತಿ, ಕೃಪಾ ಕೀರ್ತಿ. ಸೊ ಮೇಕ್ ಓವರ್ ವಿತ್ KK. ಎಷ್ಟು ಹೆಸರು, ಕೀರ್ತಿ ಒಂದು, ಕೃಪಾ ಒಂದು, ಮೇಕ್ ಓವರ್ ವಿತ್ KK. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ವೆಲ್ಕಮ್ ಮಾಡಿದ್ವಿ ಕೀರ್ತಿ, ಕೃಪಾ ಅವ್ರಿಗೆ. ಸೊ ಫಸ್ಟು ಏನು ಹೇಳಬೇಕಂದ್ರೆ ಅವ್ರ ಬಗ್ಗೆ, ಫಸ್ಟ್ ನಾನು ಸ್ಟುಡಿಯೋ ಓಪನ್ ಮಾಡಿದ್ದು ಇಬ್ಬರು ಒಟ್ಟಿಗೆ, ಫಸ್ಟ್ ಥಿಂಗ್. ಆ್ಯಂಡ್ ನಾನು ಕುಕಿಂಗ್ ವೀಡಿಯೋಸ್ ಮಾಡಬೇಕು ಅಂತ ಫಸ್ಟ್ ನಾನು ರಿಹರ್ಸಲ್ ಮಾಡ್ತೀವಿಲ್ಲ, ಈ ಟ್ರಯಲ್ ವೀಡಿಯೋಸ್ ಮಾಡ್ತೀವಿ ನೋಡಿ, ಆ ಥರ ಎಲ್ಲ ಮಾಡಿದಾಗ ಫಸ್ಟ್ ಬಂದಿದ್ದೆ ಅವರು ನನ್ನ ವೀಡಿಯೋಸ್ ಎಲ್ಲ ಮಾಡೋಕ್ಕೆ, ಆಮೇಲೆ ರೀಲ್ಸ್ ಎಲ್ಲ ಮಾಡೋಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಫೈನಲಿ ದ ಡೇ ಹ್ಯಾಸ್ ಕಮ್. ಅವ್ರ ಜೊತೆ ಇವತ್ತು ಕುಕಿಂಗ್ ಮಾಡೋದು, ಪ್ರೊಫೆಷ್ನಲ್ ಆಗಿ ಮಾಡೋದು, ಅಫಿಷಿಯಲ್ ವಿಡಿಯೋ. ಆ್ಯಂಡ್ ತುಂಬ ಜನ ಲಾಸ್ಟ್ 2-3 ಬ್ಲಾಗ್ಸಲ್ಲಿ ಹೇಳ್ತಾ ಇದ್ರಿ, ಕೃಪಾ ಅವ್ರ ಜೊತೆ ಕುಕಿಂಗ್ ಬ್ಲಾಗ್ ಮಾಡಿ, ಕೃಪಾ ಅವ್ರ ಜೊತೆ ಕುಕಿಂಗ್ ಮಾಡಿ ಅಂತ. ಸೊ ಮೋಸ್ಟ್ ರಿಕ್ವೆಸ್ಟೆಡ್ ಬ್ಲಾಗ್ ಅಂದ್ಕೊಳ್ಳಿ ಇದು. ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಫೈನಲಿ ಈ ವ್ಲಾಗ್ ಮಾಡ್ತಾ ಇದೀವಿ ಜೊತೆಗೆ ಸೇರಿ. ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಕುಕಿಂಗು ಏನು ಮಾಡ್ಕೊಡ್ತಾ ಇದ್ದೀರಾ? ವೆಜ್ ಅಂತೆ ಅವರು. ಯಾಕೋ ನನಗೆ ಗೊತ್ತಾಗ್ತಿಲ್ಲ, ನನ್ನ ಕಿಚನ್ ವ್ಲಾಗ್ ಬರೋರೆಲ್ಲ ಇತ್ತೀಚೆಗೆ ಬರೀ ವೆಜ್ಜೇ ಬರ್ತಿದೆ, ನಾನ್ ವೆಜ್ ಬರೋದು ಕಾಣ್ತಾನೆ ಇಲ್ಲ. ವೆಜ್ ಲಕ್ಕ ಅನ್ಸುತ್ತೆ. ವೆಜ್ ಲಕ್ಕ ಅನ್ಸುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಬಂದಿರೋದು ಯಶಸ್ವಿನಿಯವರು ವೆಜ್ ಇದ್ರು, ಚೈತ್ರನೂ ವೆಜ್ ಇದ್ರು, ನೀವು ವೆಜ್ ಇದ್ರು. ಯಾಕೋ ವೆಜ್ ಬರೀ ವೆಜ್, ವೆಜ್ ಮುಗ್ದಿ ನಾನ್ ವೆಜ್ ಸ್ಟಾರ್ಟ್ ಆಗಿ. ಅದೇ ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಾನ್ ವೆಜ್ ಎಲ್ಲ ನಮ್ಮ ಮನೆಯವ್ರು ತೋರಿಸ್ತಾ ಇರ್ತೀರಲ್ಲ, ಸೊ ಗೆಸ್ಟ್ಗಳೆಲ್ಲ ಬರೀ ವೆಜ್ಜೇ ಚೂಸ್ ಮಾಡ್ತಿದ್ದಾರೆ. ನೀವು ಪ್ಯೂರ್ ವೆಜ್ಜಾ? ಹೌದು. ಓಕೆ ಗೈಸ್, ಇವರು ಪ್ಯೂರ್ ವೆಜ್ ಅಂತೆ. ನಂಗೆ ಯಾಕೋ ಹಂಗೆ ಅನಿಸ್ತಿಲ್ಲ, ಕಟ್ ಇಲ್ಲ, ನಾನು ತುಂಬ ಪ್ಯೂರ್ ವೆಜ್ಜೇ, ಈಗಲೂ ವೆಜ್ಜೇ ಕುಕ್ ಮಾಡೋದು. ನಂಗೋಸ್ಕರ ಇವರು ಒಂದು ವೆಜ್ ಡಿಶ್ನೇ ಕುಕ್ ಮಾಡಿ ಕೊಡ್ತಾ ಇದ್ದಾರೆ. ಎಷ್ಟು ಹೈಟ್ ಕಾಣಿಸ್ತಿದ್ದಾರೆ ಗೊತ್ತಾ? ಇದೀನಿ, ಗೊತ್ತಾಗ್ತಿದೆ, ಇದೀನಿ. ಯಾಕೆ ನೋಡಿಲ್ಲ ನೀವು ಬೇರೆ ವಿಡಿಯೋಸ್ ಅಲ್ಲಿ? ಇಷ್ಟೇ, ಅವ್ರಿಗಿಂತ ಕುಳ್ಳಿ ಅಂತ ಇದ್ದೀನಿ, ಅವ್ರದ್ದು ಪರ್ಫೆಕ್ಟ್ ಹೈಟ್. ಬಟ್ ಇಷ್ಟಿಲ್ಲ, ನಾನು ಆಕ್ಚುಲಿ ಇಷ್ಟಿರೋದು. ಹೀಲ್ಸ್ ಹಾಕೊಂಡು ನಿಂತಿದ್ದಾರೆ ಇಲ್ಲಿ, ಹೈಟಿಗೆ ಮ್ಯಾಚ್ ಮಾಡಕ್ಕೆ. ನಥಿಂಗ್, ನೋ ಡಿಸ್ರೆಸ್ಪೆಕ್ಟ್ ಟು ಎನಿ ಫುಡ್. ಓಕೆ, ಕುಕಿಂಗ್ ದಟ್ಸ್ ಓಕೆ, ಬಿಕಾಸ್ ಎಲ್ಲ ಹೋದ್ರೆ ಔಟ್ ಸೈಡ್ ಎಲ್ಲ ಹೋದ್ರೆ ನಾವು ಸ್ಲಿಪ್ಪರ್ ಹಾಕೊಂಡೆ ಊಟ ಮಾಡೋದು, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಇವಾಗ ನಾವು ರೆಸ್ಟೋರೆಂಟ್ ಹೋದ್ರೆ ಸ್ಲಿಪ್ಪರ್ ಬಿಟ್ಬಿಟ್ಟು ಅಂತೂ ತಿನ್ನಕ್ಕಾಗಲ್ವಲ್ಲ. ಸೊ ಆ ಥರ. ಸೊ ಇವತ್ತು ನಾನು ಮಾಡ್ತಿರೋದು ಚೀಸ್ ಕ್ರೊಕೆಟ್ಸ್ ಅಂತ ಮಾಡ್ತಾ ಇದ್ದೀನಿ. ಚೀಸ್ ಕ್ರೊಕೆಟ್ಸ್ ವಿಚ್ ಈಸ್ ಲೈಕ್ ಇದೆ ಕ್ರಂಚಿ ಆಗಿರುತ್ತೆ, ಕ್ರಿಸ್ಪಿ ಕ್ರಂಚಿ. ಸೊ ಒಂಥರ ಒಂದು ಸ್ನ್ಯಾಕ್ಸ್ ಐಟಮ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೆಂಗ್ ಮಾಡೋದು. ಅದೇನೋ ಪ್ರೊನೌನ್ಸ್ ಮಾಡೋಕ್ಕೂ ಕಷ್ಟ ಇದೆ, ಕ್ರೊಕೆಟ್ಸ್. ಓಕೆ, ಅದು ಏನೋ ಹುಳ ಥರ ಫೀಲ್ ಆಗ್ತದೆ. ಹುಳ ಕ್ರೊಕೆಟ್ಸ್ ಅಷ್ಟೇ. ಸೊ ಆ ಕ್ರೊಕೆಟ್ಸ್ ಅಂದ್ರೆ ಕ್ರಂಚಿ ಅಂತ ಅಷ್ಟೇ. ಸೊ ಕ್ರಂಚಿ ಆಗಿರುತ್ತೆ ಅಂತ ಅಷ್ಟೇ. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಕ್ರೊಕೆಟ್ಸ್ಗೆ ಫಸ್ಟ್ ಜ್ಯೂಸ್ ಕುಡಿಯೋಣ ಒಂಚೂರು. ಜ್ಯೂಸ್ ತಣ್ಣಗೆ, ಸಮ್ಮರ್ ಅಂತ. ಟೇಸ್ಟ್ ವಿತ್ ಸೋನು ಅವರ ಶೋ ಅಲ್ಲಿ. ಸೊ ಗೈಸ್, ಫಸ್ಟ್ ನಾವು ಪೊಟ್ಯಾಟೋಸ್ ಬೇಕು, ಆಲೂಗಡ್ಡೆ ಬೇಕು ಮೇನು ಕ್ರೊಕೆಟ್ಸ್ಗೆ. ಸೊ ಫಸ್ಟ್ ನಾವು ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಕುಕ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ 2 ಪೊಟ್ಯಾಟೋಸ್ ತೊಗೊಂಡಿದ್ದೀನಿ ಗೈಸ್. ಇವಾಗ ಪೊಟ್ಯಾಟೋಸ್ ಕುಕ್ ಮಾಡ್ತಾ ಇದ್ದೀವಿ. ಸೊ ಮೀನ್ ವೈನ್ ನಾವು ಪನ್ನೀರ್ ಗ್ರೇಟ್ ಮಾಡೋಣ. ಇದಕ್ಕೆ ನಾನು ಒಂಚೂರು ಪನ್ನೀರು ಮತ್ತು ಚೀಸ್ ಹಾಕ್ತಾ ಇದ್ದೀನಿ, ಟೇಸ್ಟಿಯಾಗಿರುತ್ತೆ. ಸೊ ಪನ್ನೀರು ಮತ್ತು ಚೀಸ್ ಹಾಕಿದ್ರೆ ವೆಜ್ ಅಲ್ವಾ, ಇನ್ನೇನು ಹೇಳಿ ನಾನು, ಅದೊಂದೇ ಆಪ್ಷನ್ ಗೈಸ್. ನಾನು ವೆಜ್ಜಲ್ಲಿ ಪನ್ನೀರು, ಮಶ್ರೂಮು. ಏನು ತಿಂತೀರಾ ನೀವು? ಬೇಬಿ ಕಾರ್ನು, ಗೋಬಿ, ದಟ್ ಇಸ್ ಕಾಲಿಫ್ಲವರ್. ಅದರಲ್ಲೇ ಒಂದಷ್ಟು ಮಾಡ್ಬೋದಪ್ಪ ಅಷ್ಟೇ. ಚಿಕನಲ್ಲೂ ಏನಿದೆ, ಚಿಕನ್ನು, ಫಿಶು, ಮಟನು ಬಿಟ್ರೆ ಚಿಕನಲ್ಲಿ ವೆರೈಟೀಸ್ ಇದೆ ತುಂಬ. ಪನ್ನೀರಲ್ಲೂ ವೆರೈಟೀಸ್. ಅದೇ ಅದಕ್ಕೆ ನಾನು ಪನ್ನೀರ್ ಹಾಕ್ತಾ ಇದ್ದೀನಿ. ಆಲೂಗಡ್ಡೆಗೆ ಪನ್ನೀರ್ ಹಾಕ್ಬಿಟ್ಟು ಗ್ರೇಟ್ ಮಾಡೋಣ ಅಂತ. ಸೊ ಇವಾಗ ಗ್ರೇಟ್ ಮಾಡೋಣ. ಓ ನೈಸ್. ಮನೇಲಿ ಕೆಲಸ ಮಾಡ್ತೀರಾ? ಅಪ್ಪ, ಏನು ಅನ್ಸುತ್ತೆ ನಿಮಗೆ?
ಸುಮ್ಮನೆ ಕೇಳಿದ್ದು ಬೇಸ್ ಆ್ಯಸ್ ಐ ಸಿ ಏನಲ್ಲ ಕೃಪಾನ ಅವರು ಎವ್ರಿ ಡೇ 6 o'clock ಎದ್ದೇಳ್ತಾರಂತೆ ಬೆಳಗ್ಗೆ. ಸಂಡೇ ಆಗಿರಲಿ ಮಂಡೇ ಆಗಿರಲಿ ಯಾವುದೇ ದಿನ ಆಗಿರಲಿ ಅವ್ರು ಎವ್ರಿ ಡೇ 6 o'clock ಎದ್ದು ರೆಡಿಯಾಗಿ ಪೂಜೆ ಮಾಡಿ ಆಮೇಲೆ ಏನೇ ಇದ್ರು ಕೆಲಸಗಳು ಅವ್ರು ಮಾಡೋದು. ಆಮೇಲೆ ಈವ್ನಿಂಗ್ 6 o'clock ಅಷ್ಟೇ ಮನೆಗೆ ಹೋಗ್ತಾರೆ. ಅದಂತೂ ಇದೆ. ಮಾರ್ನಿಂಗ್ 6 o'clock ಹೆಂಗೆ ಶುರು ಆಗುತ್ತೋ ಹಾಗೆ 6 o'clock ಎಂಡ್ ಆಗ್ಬಿಡ್ಬೇಕು. ನಮ್ಮ ಮನೇಲಿ ಶಿಫ್ಟ್ ಟೈಮಿಂಗ್ಸ್ ಈ ಶಿಫ್ಟಿಗೆ ವಾಪಸ್ ಟೈಮಿಂಗ್ಸ್ ಈ ಟೈಮಿಂಗ್ಸ್ಗೆ ಹೋದ್ರೆ ಈ ಟೈಮಿಂಗ್ಸ್ಗೆ ಅಷ್ಟೇ ನಿಂದು ಎಂಡು, ಅದಾದ್ಮೇಲೆ ಆಚೆ ಇರಬಾರ್ದು ಅಂತ. ಸೊ ಕೆಲಸ ಮಾಡ್ತಾರೆ, ಅಡುಗೆ ಎಲ್ಲ ಮಾಡ್ತಾರೆ ಮನೇಲಿ, ಅಡುಗೆ ಎಲ್ಲ ಮಾಡಿ ಒಂಚೂರು. ಬಟ್ ಒಂದ್ಸತಿನೂ ನಮಗೆ ಮಾಡಿ ತಂದು ಕೊಟ್ಟಿಲ್ಲ. ಅವರೇ ಮಾಡ್ಕೊಂಡು ಅದು ತಿಂದೆ. ಅಂದ್ರೆ ನನಗೆ ಜಾಸ್ತಿ ನಂಬರ್ ಆಫ್ ಪೀಪಲ್ ಮಾಡಕ್ ಬರೋದಿಲ್ಲ ಆಸ್ ಆಫ್ ನೌ ಇನ್ನ. ಸೊ ನಮ್ಮ ಫ್ಯಾಮಿಲಿ 4 ಜನ ಇದ್ದಾರೆ. ಅವರಿಗೆ ಎಷ್ಟು ಏನು ಅದು ಉಪ್ಪು ಖಾರ ಲೆಕ್ಕ ಎಲ್ಲ ಗೊತ್ತಾಗುತ್ತೆ. ಬಿಟ್ರೆ ಜಾಸ್ತಿ ಜನಕ್ಕೆ ಕುಕ್ ಮಾಡಿ ಹೊರಗಡೆ ತಗೊಂಡು ಹೋಗಿ ಕೊಡುವಂಥ ದಿನ ಅಷ್ಟೊಂದು ಐಡಿಯಾ ಇಲ್ಲ. ಆ್ಯಂಡ್ ಸ್ವಲ್ಪ ಕರೆಕ್ಷನು, ನಾನು ಎಲ್ಲ ಕೆಲಸ ಮಾಡಿದ್ಮೇಲೆ ಪೂಜೆ ಮಾಡ್ತೀನಿ. ನಮ್ಮಮ್ಮ ಈ ಬ್ಲಾಗ್ ನೋಡಿ ಇವಳು ಯಾವಾಗ ಪೂಜೆ ಮಾಡಿ ಎಲ್ಲ ಕೆಲಸ ಅಂತ ನಮ್ಮ ಅಮ್ಮಗೋಸ್ಕರ ಹೇಳ್ತಿರೋದು. ಮಮ್ಮಿ ನಾನು ಎಲ್ಲ ಕೆಲಸ ಮಾಡಿ ಕೊನೆಗೆ ಪೂಜೆ ಮಾಡೋದು. ಒಟ್ನಲ್ಲಿ ಪೂಜೆ ಮಾಡ್ತೀನಿ, ಇಲ್ಲ ಅಂದ್ರೆ ನಮ್ಮ ಅಮ್ಮ ಎವ್ರಿಡೇ. ಮದ್ವೆ ಆಗ್ತವ್ರೆ ಅಯ್ಯೋ ಅಯ್ಯೋ ಆಗ್ತವ್ರಲ್ಲ, ಟ್ರೈನಿಂಗ್ ಹೇಳ್ಕೊಡ್ತೀನಿ. ಇವತ್ತಿದ್ದು ಆಗ್ಬೇಕಲ್ವಾ? ಶಿ ಇಸ್ ಟೆಲ್ಲಿಂಗ್ ರೂಪನ್ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ ನಾನು ನನ್ನ ಬ್ಲಾಗ್ ಅಲ್ಲಿ. ಎಸ್, ಶಿ ಇಸ್ ಆಲ್ಸೋ ಗೆಟಿಂಗ್ ಮ್ಯಾರೇಜ್ ದಿಸ್ ಇಯರ್. ನನ್ನ ಸರೌಂಡಿಂಗ್ ಅಲ್ಲಿ ತುಂಬಾ ಜನ ಈ ವರ್ಷ ಮದುವೆ ಆಗ್ತಿದೆ, ಅದ್ರಲ್ಲಿ ಇನ್ಕ್ಲೂಡಿಂಗ್ ನಾನು. ನಿಜ ವಿಸಿಲ್ ಆಯ್ತಲ್ಲ, ನಿಜ ನಿಜ. ಇಲ್ಲಾಂದ್ರೆ ಇದಾಗಿರ್ಲಿಲ್ಲ ಅಂದ್ರೆ ಇಲ್ವಾ? ನಿಜಾನೇ ನಿಜಾನೇ. ಎಷ್ಟೇಗೆ ನಮ್ಮ ಕಿಚನ್ ಕರ್ಸಿದ್ರೆ ನೋಡಿ, ಆದ್ರೆ ನಮ್ಮ ಕೆಲಸ ನಾವು ಬಿಡಲ್ಲ. ಅವ್ರ ಕೆಲಸ ಅವ್ರು ಬಿಡಲ್ಲ. ಟು ಮೇಕ್ ದ ನೋಡಿ ಲುಕ್ ಗುಡ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅದೇ ಅದಕ್ಕೆ ಕಾರಣನೇ ಮೇಕ್ ಓವರ್ ವಿತ್ ಕೇಕೆ. ಚಿಣಿಮಿಣಿ ಮುಖ ಎಲ್ಲ. ಆಕ್ಚುಲಿ ಏನ್ ಗೊತ್ತಾ, ಒಂದ್ ಸೀಕ್ರೆಟ್ ಹಾಕೊಂಡಿದೀನಿ ಫೇಸ್ಗೆ. ಹೇಳ, ಅದು ಬಾಡಿ ಮಿಸ್ಟ್, ಫೇಸ್ ಮಿಸ್ಟ್ ಅಂತ ಬರುತ್ತಲ್ಲ, ಸಿಲ್ವರ್ ಗೋಲ್ಡ್, ಅದು ಸಿಲ್ವರ್ ಹಾಕೊಂಡಿದ್ದೀನಿ ಅದಕ್ಕೆ ಫುಲ್ ಚಿಣಮಿಣ. ನಾನು ಇದೆಲ್ಲ ಹಚ್ಚವ ಕಾಣ್ಲೇ ಇಲ್ಲ. ಇಲ್ಲ, ಲೈಟ್ ಕಾಣಿಸ್ತಿದೆ. ಚುಚ್ಚಿ ನೋಡ್ತಾ ಇದ್ದಾರೆ. ಇನ್ನ ಗಟ್ಟಿ ಇದೆ, ಇನ್ನೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ದೊಡ್ಡದಲ್ವಾ, ಸೊ ಸ್ಮ್ಯಾಶ್ ಮಾಡಬೇಕು ತುಂಬ, ಅದಕ್ಕೆ ನೀಟಾಗಿ ಕುಕ್ಕ. ಸೊ ಏನಂದರೆ ಕುಕ್ಕಂಗೆ ಇವಾಗ ಕಿಚನಲ್ಲಿ ಇದ್ದೀವಿ. ಸೊ ಕಿಚನ್ ರಿಲೇಟೆಡು ಏನಾದರೂ ಹೇಳ್ಬೋದು, ಬಟ್ A to Z ಇಂದ ಹೇಳಬೇಕು. ಲೈಕ್ ವೆಜಿಟೇಬಲ್ಸ್ ಇರಲಿ, ಫ್ರೂಟ್ಸ್ ಇರಲಿ. A ಫಾರ್ ಅನ್ನೋದು ಅರ್ಥ ಆಯ್ತಾ? ಬಟ್ ಸರಿ. A ಫಾರ್ ಆಪಲ್, ಅವಕ್ಯಾಡೋ. B ಫಾರ್ ಬೇಸನ್ ಪೌಡರ್. C ಫಾರ್ ಕ್ಯಾರೆಟ್. D ಫಾರ್ ಔಟ್. E ಫಾರ್ ಔಟ್. F ಫಾರ್ ಹೇಳ್ಬೇಕು. ನೀವು ಔಟ್ ಅಂದ್ರೆ ನಾನು ಅಲ್ಲೇ ಈಗ ಡಿ ಫಾರ್ ಅಟ್ಲೀಸ್ಟ್ 5 ಸೆಕೆಂಡ್ ಟೈಮ್ ಆದ್ರೂ ಕೊಡ್ಬೇಕಲ್ವಾ? ಡಿ ಫಾರ್ ಅಯ್ಯೋ ಡಿ ಏನು ನಿಮ್ಗೆ ಗೊತ್ತಾ? ಡಿ ಡ್ರಮ್ ಸ್ಟಿಕ್. ಡ್ರಮ್ ಸ್ಟಿಕ್. ಇ ಫಾರ್ ಓಕೆ. ಇ ಫಾರ್ ಎಲಿಫೆಂಟ್ ಬರ್ತಾ ಇದೆ. ಇಲ್ಲಿಗೆ ಸ್ಟಾಪ್ ಗೈಸ್, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನನ್ನ ಇನ್ಲಾಸ್ ಈ ವಿಡಿಯೋ ನೋಡಿ ಜಡ್ಜ್ ಮಾಡ್ತಾರೆ ಅನ್ಸುತ್ತೆ ನನ್ನ, ತುಂಬ ವಿಡಿಯೋ ಏನು ಬರಲ್ಲ ಅಂತ. ಏನಿಲ್ಲ, ಯಾರು ಸ್ಟಾರ್ಟಿಂಗಿಂದನೇ ಎಲ್ಲ ಕಲ್ತಿರಲ್ವಲ್ಲ. ಕರೆಕ್ಟ್ ತಾನೆ? ಗಾಟ್ ಇಟ್. ಅತ್ತಮ್ಮ ನಂಗೆಲ್ಲ ಬರುತ್ತೆ. ಆ್ಯಕ್ಚುಲಿ ಎಲ್ಲ ಮಾಡ್ತಾರಲ್ಲ, ಕೆಲಸ ಮಾಡ್ತಾರಲ್ಲ, ಅದೇ ಎದ್ದು ಪೂಜೆ ಮಾಡೋದು ಇವಾಗ ವೆರಿ ರೇರು ಅದೆಲ್ಲ. ಓಕೆ, ನಿಮ್ಮ ಸ್ಕೂಲ್ ಜರ್ನಿ ಹೇಳಿ, ಎಲ್ಲಿ ಓದಿದ್ದು, ಹೆಂಗಿತ್ತು, ಏನು ಸ್ಕೂಲ್ ಆದಮೇಲೆ ಹೆಂಗೆ ನೀವು ಮೇಕಪ್ಗೆ ಇಂಟ್ರೆಸ್ಟ್ ತೋರಿಸಿದ್ರಿ? ಯೋರ್ ಪ್ಯಾಷನ್ ಸ್ಟಾರ್ಟೆಡ್ ಲೈಕ್ ಇಂಟು ಮೇಕಪ್. ಕೋವಿಡ್ ಟೈಮಲ್ಲಿ ಎಷ್ಟೊಂದು ಜನದ ಕರಿಯರ್ ಸ್ಟಾರ್ಟ್ ಆಗಿದ್ದು, ಅವ್ರ ಚೇಂಜ್ ಆಗಿದ್ದು, ರೂಟ್ ಚೇಂಜ್ ಆಗಿದ್ದು ಕೋವಿಡಿಂದ. ತುಂಬ ಜನ ಇದನ್ನು ಅಗ್ರಿ ಮಾಡ್ತಾರೆ. ನಂದು ಸೇಮ್. ಬಟ್ ನನಗೆ ಕರಿಯರ್ ಚೇಂಜ್ ಆಗಿಲ್ಲ, ಕರಿಯರ್ ಶುರು ಆಗಿದ್ದು ಅಲ್ಲಿಂದ. ಸೊ ಕೋವಿಡ್ ಟೈಮಲ್ಲಿ ಮೈ ಮಾಮ್ ವಾಂಟೆಡ್ ಮೀ ಟು ಒಂದು ಕೋರ್ಸ್ ನನಗೆ ಮಾಡು ಸುಮ್ಮನೆ ಅಂತ. ಓಕೆ, ಯೋರ್ ಮಾಮ್ ಫೋರ್ಸ್. ಯಾ ಅಂದರೆ ಶಿ ಇನ್ಸಿಸ್ಟೆಡ್ ಮೀ ಟು ಲರ್ನ್. ಯಾಕಂದರೆ ಆ್ಯಸ್ ಯೂಶುವಲ್ ಹೆಣ್ಮಕ್ಳಿಗೆ ರೆಡಿ ಆಗೋದು ತುಂಬ ಇಷ್ಟ ಇರುತ್ತೆ. ನಾನು ತುಂಬ ನನ್ನ ಸೆಲ್ಫ್ ರೆಡಿ ಆಗೋದು ತುಂಬ ಇಷ್ಟಪಟ್ಟು ರೆಡಿ ಆಗ್ತಾ ಇದ್ದೆ ನಾನು ಅವಾಗ. ಓಕೆ. ಸೊ ನಮ್ಮಮ್ಮ ಸರಿ ಸೆಲ್ಫ್ ಗ್ರೂಮಿಂಗ್ ಕಲಿ ಅಂತ ಹೇಳಿ ಫಸ್ಟ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದೇನಾಯಿತು, ಪ್ರೊಫೆಷ್ನಲ್ ಕೋರ್ಸ್ಗೆ ಹಾಕ್ಬಿಟ್ರು. ಓಕೆ. ಸುಮ್ಮನೆ ನಿಮ್ಮ ಮಮ್ಮಿ ನೋಡ್ತಿದ್ರು, ಓಕೆ ನೀವು ಮೇಕಪ್ ಮಾಡೋದು ಬೇಸಿಕ್ ಮನೇಲಿ ಏನೋ ಮಾಡಿ ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಅವ್ರಿಗೆ
ಸೊ ನಮ್ಮಮ್ಮ ಕಲೀಲಿ ಇನ್ನೊಂದು ಸ್ವಲ್ಪ ಅಂತ ಹೇಳಿ ಹಾಕಿದ್ರು. ಅದು ನನ್ನ ಕರಿಯರ್ ಆಗೇ ಟರ್ನ್ ಔಟ್ ಆಗೋಯ್ತು. ನಾನು ಬೈ ದ ಟೈಮ್ ನನ್ನ ಕಾಲೇಜ್ ಮುಗಿಯೋಷ್ಟರಲ್ಲಿ, ಸೆಕೆಂಡ್ PU ಮುಗಿಯೋಷ್ಟರಲ್ಲಿ ಆ್ಯಂಡ್ ಡಿಗ್ರಿ ಮುಗಿಯೋಷ್ಟರಲ್ಲಿ ಐ ವಾಸ್ ಆಲ್ರೆಡಿ ಇಂಡಿಪೆಂಡೆಂಟ್ ಎನಫ್ ನನ್ನ ವರ್ಕಲ್ಲಿ. ಸೊ ನಾನು ಯಾವತ್ತೂ IT ಆಗಿರಲಿ ಬೇರೆ ಯಾವುದೇ ಜಾಬ್ ಸ್ಟ್ರೀಮ್ಗೂ ನಾನು ಟ್ರೈ ಕೂಡ ಮಾಡಲಿಲ್ಲ. ಇದನ್ನೇ ಕಂಟಿನ್ಯೂ. MNC ಕಂಪ್ನಿಯಲ್ಲಿ ಯಾವ್ದು ಕಂಪ್ನಿಯಲ್ಲ ವರ್ಕೇ ಮಾಡಿಲ್ಲ. ಇಲ್ಲ. Your career started from makeup artist and it's going very well in the makeup industry as well. Yeah. So ಎಷ್ಟು ವರ್ಷ ಆಯ್ತು ಆಲ್ಮೋಸ್ಟ್ ಇನ್ ಮೇಕಪ್? 5 years, 6th year ಕಂಪ್ಲೀಟ್ ಆಗುತ್ತೆ ಈ ಆಗಸ್ಟ್ಗೆ. 6th year. 6th year ಕಂಪ್ಲೀಟ್. ಎಷ್ಟು ಚಿಕ್ಕ ಏಜಲ್ಲಿ ಶುರು ಮಾಡ್ಬಿಟ್ಟು ಕರಿಯರ್ ಆಲ್ರೆಡಿ ಶಿ ಹ್ಯಾವ್ ಸೆಟ್ ಹರ್ ಕರಿಯರ್ ಲೈಫ್ ಸೆಟಲ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್. 19 ವರ್ಷದಲ್ಲಿ ಶುರು ಮಾಡಿದ್ದು. when she was 19. ಆಲ್ ಕ್ರೆಡಿಟ್ಸ್ ಟು ಅಮ್ಮ. ಅಫ್ಕೋರ್ಸ್ ಅವ್ರು ಹೇಳಿದ್ದಕ್ಕೆ. ಇಲ್ಲ ಅಂದ್ರೆ ಇದ್ರಲ್ಲಿ ಪ್ಲಾಟ್ ಟ್ವಿಸ್ಟ್ ಏನು ಅಂದ್ರೆ ನನಗೆ ಆಸೆ ಇದ್ದಿದ್ದೆ 9 to 5 ಜಾಬ್ ಮಾಡಬೇಕು ನನಗೆ. ನಿಮ್ಗೆ ಆಸೆ ಇತ್ತ ಎಜುಕೇಶನ್ ಆಗಿದ ತಕ್ಷಣ? ನನಗೆ ಆಲ್ವೇಸ್ ಐ ಡ್ರೀಮ್ಡ್ ಆಫ್ ಎಜುಕೇಶನ್ ರಿಲೇಟೆಡ್ ವರ್ಕ್ ಮಾಡಬೇಕು. ಬಿಕಾಸ್ ಅವಾಗೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿರಲಿ ಬೇರೆ ಏನೇ ಫೀಲ್ಡಲ್ಲಿ ಇರೋರ್ಗೂ ರೆಸ್ಪೆಕ್ಟ್ ಇರಲಿಲ್ಲ. ಬಿಕಾಸ್ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಇವತ್ತಿಗೆ ಜನಕ್ಕೆ ಇರೋಷ್ಟು ನಾಲೆಜ್ ಅವತ್ತು ಯಾರಿಗೂ ಇರಲಿಲ್ಲ. ಆಮೇಲೆ ಅವಾಗೆಲ್ಲ ಮೇಕಪ್ ಆರ್ಟಿಸ್ಟ್, ಪಾರ್ಲರ್ ಕೋರ್ಸ್ ಆ ಥರ ಯೂಸ್ ಮಾಡ್ತಾರೆ. ಈಗಲೂ ದೇರ್ ಆರ್ ಲಾಟ್ ಆಫ್ ಪೀಪಲ್ ಇನ್ನೂ ಅವ್ರಿಗೆ ನಾಲೆಜ್ ಇಲ್ಲ, ದೇ ಯೂಸ್ ಸರ್ಟನ್ ವರ್ಡ್ಸ್. ಬಟ್ ಇವಾಗ ನಮಗೇನಾಗಿದೆ ಅಂದರೆ ನಮಗೆ ಒಂದು ರಿಯಲೈಸೇಷನ್ ಇದೆ, ನಾನು ಏನು ಕೆಲಸ ಮಾಡ್ತಿದ್ದೀನಿ, ಎಷ್ಟು ಮಟ್ಟಿಗೆ ರೆಸ್ಪೆಕ್ಟ್ ಇದೆ ಅದಕ್ಕೆ ಅನ್ನೋದು ನನಗೆ ಗೊತ್ತು. ಸೊ ಐ ಆಮ್ ರೆಸ್ಪೆಕ್ಟಿಂಗ್ ಮೈ ಸೆಲ್ಫ್ ಅಷ್ಟೇ. ಹಾಗೆ ಒಂದು ವರ್ಷದಿಂದ ಅನ್ಕೋತಾ ಇದ್ದೀನಿ ನನಗೆ ಒಂದು ಬೇಸಿಕ್ ಸೆಲ್ಫ್ ಗ್ರೂಮಿಂಗ್ ಹೇಳ್ಕೊಡಿ. ಮೇಲೆ ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಬಂದು ಇವತ್ತು ಇಲ್ಲಿ ನಿಲ್ಲೋದಕ್ಕೆ ತುಂಬ ಟೈಮ್ ಬೇಕಾಯಿತು. ಆ್ಯಂಡ್ ಮೋರನ್ ಇನ್ನೂ ನಾನು ಕಲ್ತಿಲ್ಲ. ದಯವಿಟ್ಟು ಇವಾಗ ನೀವು ಮದುವೆ ಆಗಿ ಮುಂಚೆ ಅದು ಇದನ್ನು ಹೇಳ್ಕೊಟ್ಬಿಟ್ಟು ಹೋಗಿ. ದಿಸ್ ಇಸ್ ಮದುವೆ ಆಗಿ ಮುಂಚೆ, ಮದುವೆ ಹಾಕ್ತಿರಲ್ಲ ಆಗಕ್ಕೆ ಮುಂಚೆ, ಹೋಗೋಕ್ಕೆ ಮುಂಚೆ ನಮಗೊಂದು ಮೇಕಪ್ ಹೇಳ್ಕೊಟ್ಟು ಹೋಗಿ. ಪ್ಲೀಸ್ ಅವ್ರು ರಿವೀಲ್ ಮಾಡ್ತಿಲ್ಲ, ನಿಜ ಇದೇ ರಿಯಾಲಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅಂದರೆ ಮದುವೆ ಅಂದರೆ ಓ ಹಂಗೆ ಹೌದಾ? ಹೇಳ ಎಕ್ಸ್ಪ್ಲೇನ್ ಮಾಡಲ್ಲ ಮದುವೆ ಅಂದ್ರೆ ಏನು? ಅಷ್ಟೊಂದಿಲ್ಲ. ಇಷ್ಟು ದಿನ ಆಫ್ ಕ್ಯಾಮ್ರಾ ಎತ್ಕೊಂಬಂದು ಅದು ಜಾಸ್ತಿ ಟೈಮ್ ನಾನು ಇರಲಿಲ್ಲ. ಇದ್ದಾಗ ಆಫ್ ಕ್ಯಾಮ್ರಾ ಎತ್ಕೊಂಬಂದು ಕೊಡ್ತಿದ್ದೆ, ಆನ್ ಕ್ಯಾಮ್ರಾ. ಹೌದು, ಇವತ್ತು ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಎಲ್ಲ ಅಲ್ಲಿಂದನೇ ಏನಾದ್ರು ಬಂದಿದ್ರು. ತುಂಬ ಎಷ್ಟು ಶೂಟ್ಸ್ ಮಾಡಿದ್ದೀನೋ ಆಲ್ಮೋಸ್ಟ್ ಒಂದು 80% ಇದ್ದೇ ಇರ್ತಿದ್ರು ಅವರು ನನ್ನ ಜೊತೆ. ಆಮೇಲೆ ರೀಶೂಟ್ ಮಾಡುವಾಗೆಲ್ಲ ಇಟ್ ವಾಸ್ ಲೈಕ್ ಅವ್ರದ್ದು ಮೇಕಪ್ ನಡೀತಿತ್ತು. ಸ್ಟಾರ್ಟಿಂಗ್ ವಾಸ್ ರಿಯಲಿ ಗುಡ್. ಎಲ್ರಿಗೂ ಹೊರಗಡೆ ಅನ್ಸುತ್ತೆ ಸುಮ್ಮನೆ ಏನು ಜೊತೆಗಿದ್ದಾರೆ ಒಂದು ಪರ್ಪಸ್ಗಾಗಿ ಇರೋದು ಕೂಡ ಇದ್ದಿದ್ದು ಕೂಡ. ಸೊ ಜೊತೆ ಕೂತ್ಕೊಂಡು ಇಟ್ಸ್ ನಾಟ್ ಜಸ್ಟ್ ಗಾಸಿಪ್. ಸಿ ಹ್ಯೂಮನ್ ಬೀಯಿಂಗ್ಸ್ ಗರ್ಲ್ಸ್ ಆದ್ಮೇಲೆ ಗಾಸಿಪ್ ಅನ್ನೋದು ಇದ್ದೇ ಇರುತ್ತೆ, ಆಯ್ತಾ? ಅದನ್ನ ನಾವು ಡಿನೈ ಮಾಡೋದಿಲ್ಲ. ಬಟ್ ಮೋರ್ ಆಫ್ ಇಟ್ ನಾವು ಹೇಗೆ ಬೆಳಿಬೇಕು, ಹೇಗೆ ಗ್ರೋತ್, ಬಿಸ್ನೆಸ್, ರೆಸ್ಪೆಕ್ಟ್, ಹೇಗೆ ಸೆಲ್ಫ್ ನಾವು ಒಂದು ಹೇಗೆ ಬೆಟರ್ ಆಗಬೇಕು ತುಂಬ ಕಲ್ತಿದ್ದೀನಿ ಗೈಸ್. ತುಂಬ ಟು ಬಿ ಆನೆಸ್ಟ್ ಫ್ರಮ್ ಹರ್. ಚಿಕ್ಕವ್ರು ಇರ್ಬೋದು ಬಟ್ ಹೇಳ್ತಾರಲ್ಲ ಬರೀ ದೊಡ್ಡವರಿಂದನೇ ಕಲಿಬೇಕಂತಲ್ಲ, ಚಿಕ್ಕವರಿಂದನೂ ನಾವು ತುಂಬ ಕಲಿಯೋದಿರುತ್ತೆ. ಸೊ ಇವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ನನ್ನ ಲೋ ಫೇಸಲ್ಲೆಲ್ಲ ತುಂಬ ಇದ್ದರು. ಬಿಕಾಸ್ ನಾನು ಡೈಲಿ ಎದ್ದು ಬರ್ತಿದ್ದೆ, ಸ್ಟುಡಿಯೋಗೆ ಬರ್ತಿದ್ದೆ, ಶೂಟ್ ಮಾಡ್ತಿದ್ದೆ, ಏನಾಗ್ತಿದೆ ಏನು ಅಂತ ಹೇಳೋಕ್ಕಾಗ್ದಿರೋ. ಇವಾಗ ಏನಾಗ್ಬಿಡುತ್ತೆ ಅಂದರೆ ಇವಾಗ ನೀವು ಒಂದು ಕಂಪ್ನಿಗೆ ಹೋಗ್ತೀರಾ, ಮನೆ ಬಿಟ್ಟರೆ ಕೆಲಸ ಜಾಬು. ಸೊ ಎರಡೇ ಆಪ್ಷನ್ ಇರೋದ್ರೆ ಏನಾಗುತ್ತೆ, ಯು ಹ್ಯಾವ್ ಟು ಸಿ ಅಲ್ಲೊಂದು ಜಾಗದಲ್ಲಿ ಆ ಜನನ ನೋಡ್ತೀರಾ, ಮತ್ತೆ ಬಿಟ್ಟರೆ ನಿಮ್ಮ ಮನೆ ನೋಡ್ತೀರಾ. ಸೊ ಎರಡೇ ಆಪ್ಷನ್. ನನಗೂ ಹಾಗೆ ಆಗ್ತಿತ್ತು, ಮನೆ ಬಿಟ್ಟರೆ ಇಲ್ಲಿ ಬಿಟ್ಟರೆ ಮನೆ ಅಷ್ಟೇ ಆಗ್ತಿತ್ತು. ಸೊ ಹಾಗೆ ಫಾರ್ಚುನೇಟ್ಲಿ ರೈಟ್ ಪರ್ಸನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಸಿಕ್ಕಿದ್ದು. ಫಾರ್ಚುನೇಟ್ಲಿ ಹೇಗೆ ಇವಾಗ ಹೇಗೆ ಹೇಳ್ದಂಗೆ ಒಂದು ಕಡೆ ಹೋಗಿ ಕೆಲಸ ಮಾಡಲೇಬೇಕು. ಇಫ್ ಯು ಹ್ಯಾವ್ ದ ಬ್ಯಾಡ್ ಕಂಪನಿ ದೇರ್ ಇಟ್ಸ್ ಸ್ಟ್ರೆಸ್ ಅಗೇನ್. ಹೌದು. ಫಾರ್ಚುನೇಟ್ಲಿ ಹೋಗಕ್ಕೆ ಮನ್ಸಾಗಲ್ಲ, ಅಯ್ಯೋ ನಂಗೆ ಹೋಗ್ಬೇಕಾ, ಕೆಲ್ಸಕ್ಕೆ ಹೋಗ್ಬೇಕಾ ಅನ್ನೋ ಒಂದು ಥಾಟ್ ಬಂದ್ಬಿಡುತ್ತೆ. ಕರೆಕ್ಟ್. ನಮ್ಮಮ್ಮ ಆದಮೇಲೆ ನಾನೊಂದು ವುಮೆನಿಂದ ದಿಸ್ ಇಸ್ ನಾಟ್ ಜಸ್ಟ್ ಫಾರ್ ದ ವಿಡಿಯೋ. ನಾನು ಆಫ್ ಕ್ಯಾಮ್ರಾ ತುಂಬ ಸತಿ ಹೇಳಿದ್ದೀನಿ, ನಮ್ಮಮ್ಮ ಆದಮೇಲೆ ಒಂದು ವುಮೆನಿಂದ ನಾನು ಇನ್ಸ್ಪೈರ್ ಆಗಿದೆ ಅಂದರೆ ಇಟ್ಸ್ ಹರ್. ಅವರ ಜರ್ನಿ ಇಲ್ಲಿವರೆಗೂ ಥ್ಯಾಂಕ್ ಯು. ಮೋರ್ ಟು ಗೋ. ತುಂಬಾ ಮಾಡೋದಿದೆ ಇನ್ನು. ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀರಾ, ಗಾಡಿ ಓಡಿಸ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ, ಸಖತ್ತಾಗಿ ರೆಡಿ ಆಗ್ತಾರೆ, ಹೈಟ್ ಮಾಡ್ಲಿಂಗ್ ಎಲ್ಲ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ. ಏನೋ ಬೇಜಾರ ಅನ್ಸುತ್ತೆ, ಛೀ ನಾನು ಏನ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ಡೂ. ಇಟ್ಸ್ ನಾಟ್ ಬನ್ನಿ ಇರಲ್ಲ, ಫ್ರೀ ಇರೋ ಟೈಮಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಇವರು. ನಾನು ಅದೊಂದು ಫ್ರೀ ಈಗ ಅನ್ಕೊಳ್ಳಿ, ಅಕ್ಕ ಕಾಲೇಜ್ ಆಯ್ತು ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಬುಲೆಟ್ ಓಡ್ಸಕ್ಕೆ ಕಲಿಯೋಕೆ ಹೋಗ್ತಾ ಇದ್ದೀನಿ, ಇಲ್ಲ ಇವತ್ತು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ ನಾನು, ಇಲ್ಲ ಇವತ್ತು ಅಲ್ಲಿ ಹೋಗ್ಬಿಟ್ಟು ಬೇರೆ ಇನ್ಫ್ಲೂಯೆನ್ಸರ್ ಜೊತೆ ಒಂದು ಶೂಟ್ ಪ್ಲಾನ್ ಮಾಡಿದ್ದೀನಿ. ಲಿಟ್ರಲಿ ಅವರು 3 days ಕಾಲೇಜ್ಗೆ ಹೋಗ್ತಾರೆ ಅಂದರೆ ಎಷ್ಟು ಸ್ಟ್ರೆಸ್ ಆಗಿರ್ತಾರೆ. ಗಾಡಿ ಓಡಿಸ್ಕೊಂಡು ಹೋಗು, ಗಾಡಿ ಓಡಿಸ್ಕೊಂಡು ಬಾ, ಬಿಸಿಲಲ್ಲಿ ಓಡಾಡು,
ಮತ್ತೆ ಆ ಸಿಗೋ ಇನ್ನು 2 ದಿನ ಗ್ಯಾಪಲ್ಲಿ ಕೆಲಸ ಮಾಡ್ತಾರೆ. ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಫ್ರೀಯಾಗಿ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಎಷ್ಟು ಟೈಮ್ ಅದಕ್ಕಂದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಎಷ್ಟು ಫ್ರೀ ಟೈಮ್ ಇರುತ್ತೋ ಅಷ್ಟರಲ್ಲೂ ನಾನು ಏನಾದರೂ ಒಂದು ಮಾಡಬೇಕು, ಏನಾದರೂ ಕಲಿಬೇಕು ಅನ್ನೋದಿರುತ್ತೆ. ಆ್ಯಂಡ್ ಮೋರೋ ನನಗೆ ಈ ಗ್ಯಾಜೆಟ್ಸ್ ಮೇಲೆ ಕುತ್ಕೊಂಡು ಕಲಿಯೋ ಇಂಟ್ರೆಸ್ಟ್ ಇಲ್ಲ. ನನಗೆ ಔಟ್ಡೋರ್ ಹೋಗ್ಬಿಟ್ಟು ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಜನಗಳ ಜೊತೆ ಬೆರ್ತಿ ಕಲಿಯೋದೊಂದು ತುಂಬ ಇಷ್ಟ ನನಗೆ. ಎಷ್ಟೋ ಜನ ಹೇಳ್ತಾರೆ, ಏನು ಗಾಡಿ ಕಲ್ತ್ರೆ ಏನಿದೆ, ಏನು ಅವಶ್ಯಕತೆ ಇದೆ ಇವಾಗ. ಇಟ್ ಈಸ್ ಹರ್ ವಿಶ್. ಅವರು ಹೊರಗಡೆ ಬಂದು ಒಂದು ಟ್ರೈ ಮಾಡಬೇಕು ಅಂತ ಇರೋದು. ಗಾಡಿ ಕಲ್ತ್ಬಿಟ್ರೆ ಏನು ದೊಡ್ಡ ವಿಷಯ, ಅವ್ರು ಸ್ವಿಮ್ಮಿಂಗ್ ಮಾಡ್ಬಿಟ್ರೆ ಏನು ದೊಡ್ಡ ವಿಷಯ, ಏನು ಅವಶ್ಯಕತೆ ಇಲ್ಲ, ಏನು ಮಾಡ್ತಿದ್ಯಾ ಅದನ್ನ ಮಾಡು ಅಂತ ಹೇಳ್ತಿರಲ್ವಾ, ಅದು ಅರ್ಥ ಆಗತ್ತಿಲ್ಲ. ಒಂದು ಹುಡುಗಿ ಇದೆಲ್ಲ ಟ್ರೈ ಮಾಡಬೇಕು ಅಂತ ಹೊರಗೆ ಬಂದು ಮಾಡ್ತಿದ್ದಾರೆ ಅಂದ್ರೆ, ಇಫ್ ಯು ಕಾಂಟ್ ಮೋಟಿವೇಟ್ ಅಟ್ ಲೀಸ್ಟ್ ಡೋಂಟ್ ಡಿಮೋಟಿವೇಟ್. ಓಕೆ, ಯು ಕಾಂಟ್ ರೆಸ್ಪೆಕ್ಟ್, ಡೋಂಟ್ ಡಿಸ್ರೆಸ್ಪೆಕ್ಟ್. ಬಿಕಾಸ್ ನಾನು ಆನ್ ಕ್ಯಾಮ್ರಾ ಯಾವತ್ತೂ ನಾನು ಬಂದಿದ್ದ ಹೇಳಕ್ಕಾಗಿಲ್ಲ. ಆ್ಯಂಡ್ ವರ್ಚುಲಿ ನಾನು ಮೆಸೇಜಲ್ಲಿ ಯಾರಿಗೂ ನಾನು ನಿಂತ್ಕೊಂಡು ಹೇಳಕ್ಕಾಗೋದಿಲ್ಲ. ಐ ಗಾಟ್ ಅನ್ ಆಪರ್ಚುನಿಟಿ ಟುಡೇ ಆ್ಯಂಡ್ ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್. ಥ್ಯಾಂಕ್ ಯು. ರೆಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ, ಇಲ್ಲ ಮೋಟಿವೇಟ್ ಮಾಡೋಕ್ಕಾಗಿಲ್ಲ ಅಂದರೆ ಡಿಮೋಟಿವೇಟ್ ಮಾಡಿಬಿಡಿ. ನೋಡಿ ಸ್ಕ್ರಾಲ್ ಮಾಡ್ತಾ ಹೋಗಿ ಅಷ್ಟೇ. ದಟ್ ಈಸ್ ಯೋರ್ ಆಪ್ಷನ್. ಬಿಸಿ ಇದೆ, ಗ್ರೇಟ್ ಮಾಡ್ತಾ ಇದ್ದೀನಿ ಪೊಟ್ಯಾಟೊ. ಚೆನ್ನಾಗಿ ಗ್ರೇಟ್ ಆಗಬೇಕು. ಮ್ಯಾಶ್ ಮಾಡಿಬಿಟ್ರೆ ಅದಾದ್ಮೇಲೆ ಮತ್ತೆ ಮ್ಯಾಶ್ ಮಾಡ್ತೀನಿ. ಯಾಕಂದರೆ ನಿಮಗೆ ಬಾಯಿಗೆ ಸಿಗಬಾರ್ದು ಫುಲ್ಲು. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಎಷ್ಟು ಸ್ಮ್ಯಾಶ್ ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಗೈಸ್, ಸ್ಮ್ಯಾಶ್ ಪೊಟ್ಯಾಟೊ ಇವಾಗ ಗ್ರೇಟೆಡ್ ಪನ್ನೀರ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ನ ಸಾಟೇನೂ ಮಾಡ್ಬೋದು, ಇಲ್ಲಾಂದರೆ ಹಿಂಗೂ ಹಾಕ್ಬೋದು. ಫುಲ್ ಚಾಪ್ ಮಾಡಿ ಒಂಚೂರು ಪಾರ್ಸ್ಲೆ ಹಾಕ್ತಾಯಿದ್ದೀನಿ ಕಲರ್ಫುಲ್ ಆಗಿರಲಿ ಅಂತ. ಒಂಚೂರು ಮಿನ್ಸ್ಡ್ ಗಾರ್ಲಿಕ್ ಫ್ಲೇವರ್ ಇರಲಿ ಅಂತ. ಗೈಸ್, ನಾನು ಚಿಲ್ಲೀಸ್ ಹಾಕ್ತಾಯಿಲ್ಲ, ಎಲಪೆನೋಸ್ ಇಲ್ಲ ಅಂದ್ಬಿಟ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಹಾಕಿ ಜಾಸ್ತಿ ಹಾಕಿ. ಗೈಸ್, ಚೀಸ್ ಹಾಕ್ತಾಯಿದ್ದೀನಿ. ಇದೆಲ್ಲ ಚೈಲ್ಡ್ಹುಡ್ ಡ್ರೀಮ್. ಚೀಸ್ನ ಹಿಂಗೆಲ್ಲ ಎತ್ತಿ ಹಾಕೋದು ಅಲ್ವಾ? ಯಾವುದು ವಿಡಿಯೋ ಫುಡ್ ತಿನ್ನೋದೇ ಒಂಥರ. ಎಷ್ಟು ಜಾಸ್ತಿ ಚೀಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಏನು ಬೇಕಾದರೂ, ಅಲೆಪೆನೂ ಸಿಕ್ಕಿಲ್ಲ ನನಗೆ. ಅಲೆಪೆನೂ ಸಿಕ್ಕಿದ್ರೆ ಅದೊಂದು ಹಾಕ್ತಿದ್ದೆ. ಇವಾಗ ಚೆನ್ನಾಗಿ ಮಿಕ್ಸ್. ಫುಲ್ಲು ಹಾಕಿ ಹಾಕಿ. ಥ್ಯಾಂಕ್ ಯು. ಅದು ತುಂಬ ಚೀಸ್ ಇಷ್ಟ. ಪೂರ್ತಿ ಹಾಕಿ. ಅಲ್ಲ, ಟು ವಾಚ್ ಆರ್ ಟು ಪ್ರಿಪೇರ್ ಇದೆಲ್ಲ ಒಂದು ಸ್ವಲ್ಪ ಫ್ಯಾಂಟಸೈಸ್ಡ್ ಆಗಿದೆ. ಹಾಕಿ. ಚಿಕ್ಕ ವಯಸ್ಸಲ್ಲಿ ಬ್ರೆಡ್ ಕ್ರಮ್ಸ್ ಮಾಡ್ತಾ ಇದ್ವಿ. ಹಾರ್ಟ್ ಮಾಡ್ತೀನಿ ನಾನು. ನೋಡೋಣ ಹಾರ್ಟ್ ಹೆಂಗೆ, ಯಾವ ಶೇಪಲ್ಲಿ ಹೆಂಗೆ ಮಾಡ್ತಾರೆ ಅಂತ. ಹೆಂಗೆ ಮಾಡಿದ್ದಾರೆ ಶೇಪು? ಏನು ನಾನು ಹಿಂಗೆ ನೋಡಿ ಹಿಂಗೆ ತಿರ್ಗಷ್ಟು ಒಡೆ ಮಾಡಿದ್ದೆ. ಗೈಸ್ ನೋಡಿ ಗೈಸ್, ಯಾವ ಶೇಪಲ್ಲಿ ಮಾಡ್ತಾರೆ ಇವರು. ಕ್ರೊಕೆಟ್ಸ್ ಅನ್ನಲ್ಲ ಇದು, ಬೇರೆ ಥರ ಏನೇನೋ ಹೆಸರು ಇಡಬೇಕು. ವಡೆ, ಹಾರ್ಟ್ ಕ್ರೊಕೆಟ್ಸ್, ವಡಾ ಕ್ರೊಕೆಟ್ಸ್, ಸರ್ಕಲ್ ಕೃಪಾ ಕ್ರೊಕೆಟ್ಸ್ ಮಾಡಿಬಿಡಿ. ಅಯ್ಯೋ, ನನ್ನ ಕೇಕ್ ಇತ್ತೋಯ್ತು. ಕೂಡ ಮಾಡಿದ್ದೀನಿ ಅಕ್ಕಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಮೈದಾ ಒಂದು ಹಾಕಿ, ಇನ್ನೊಂದು 2 ಸ್ಪೂನ್ ಹಾಕಿ. ಇನ್ನೂ ಹಾಕಿ. ಸಾಕು ಗೈಸ್ಗೆ. How are you feeling after tasting this? ಬಾಯೆಲ್ಲ ಫ್ಲೇವರ್ಸ್ ಆಗುತ್ತೆ. ಸ್ಟಫಿಂಗ್ಸು ಒಳಗಡೆ ಆಲೂಗಡ್ಡೆ ಇದೆ ಅಂತ ಅನಿಸ್ತಿದ್ಯಾ? ಫುಲ್ ಮಿಕ್ಸ್ಡ್ ಅಪ್ ಆಗಿದೆಯಲ್ಲ. ಗುಡ್, ವೆರಿ ನೈಸ್. ಗುಡ್ ಅಂತ ಆವಾಗಲೇ ನೋಡ್ಬಿಡಿ. ಆ್ಯಕ್ಚುಲಿ ಎಲ್ಲರಿಗೂ ಕೊಡ್ತೀನಿ. ಇವ್ರಿಗೆ ಅನಿಸ್ತು ಕೊಡಬೇಕಾ ಕುಕ್ಕಿಂಗ್ಗೆ ಅಂತ.
ಆಮೇಲೆ ಅದಕ್ಕೆ ಸಮಥಿಂಗ್ ಡಿಫ್ರೆಂಟ್ ಅವ್ರಿಗೆ ಯೂಸ್ಫಾಲ್ ಆಗೋ ಥರ ಏನೋ ಕೊಟ್ಟಿದ್ದೀನಿ. ಐ ಹೋಪ್ ಸೋ ಸ್ವೀಟ್. ಸುಮ್ಮನೆ ರೋಸ್ ಕೊಡೋ ಬದಲು ಸಮಥಿಂಗ್. ಥ್ಯಾಂಕ್ ಯು. ಐ ಹೋಪ್ ಯು ಲೈಕ್ ದಿಸ್. ಐ ಲವ್ಡ್ ಇಟ್ ಆಲ್ ದ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ಆಫ್ ಕ್ಯಾಮ್ರಾ ಅಂದರೆ ಬಿಹೈಂಡ್ ದ ಕ್ಯಾಮ್ರಾ ಇದ್ದಿದ್ದವಳು, ಆನ್ ಕ್ಯಾಮ್ರಾ ಹೆಂಗಿದ್ವಿ ಅಂತ ನನಗೆ ಇವತ್ತೊಂದು ಜೊತೆ ಹಿಂಗೆ ಆನ್ ಕ್ಯಾಮ್ರಾ ಇದ್ದೀವಿ, ಆಫ್ ಕ್ಯಾಮ್ರಾ ಬೇರೆ ಥರ ಇರ್ತೀವಿ. ಇನ್ನ ಸ್ವಲ್ಪ ಜಾಸ್ತಿ ಓಪನ್ ಅಪ್ ಆಗಿರ್ತೀವಿ. ಬಟ್ ಆನ್ ಕ್ಯಾಮ್ರಾನು ಚೆನ್ನಾಗಿತ್ತು. ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆನ್ ಕ್ಯಾಮ್ರಾ. ಆ್ಯಂಡ್ ಯೂಶಲಿ ನೀವು ನೋಡಿದ್ರೆ ಕಂಪ್ಲೀಟ್ ವ್ಲಾಗ್ ಸಪ್ರೇಟಾಗಿ ಮಾಡೋದು ಬೇರೆ, ಒಂದೇ ಕಡೆ ಇಬ್ಬರು ನಿಂತ್ಕೊಂಡು ಕುಕಿಂಗ್ ಮಾಡಿ ವ್ಲಾಗ್ ಮಾಡಿರೋದು ಇದೆ ಫಸ್ಟ್ ಟೈಮ್. ಇಷ್ಟೊತ್ತು ನಿಲ್ಬೇಕಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ಕೂತ್ಕೊಂಡು ಎದ್ದು ಬಂದೆ ನಾನು. ಅವ್ರು ಕೂತೇ ಇಲ್ಲ. ಅದು ಎಕ್ಸ್ಪೀರಿಯನ್ಸ್, ಅದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಐ ಹೋಪ್ ಯು ಲೈಕ್ ದಿಸ್. ಐ ಲವ್ಡ್ ಇಟ್. ಥ್ಯಾಂಕ್ ಯು ಫಾರ್ ಸೋ ಮಚ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು ಸೊ ಮಚ್. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಗೆಸ್ಟ್ನ ಕರಿಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಪ್ಲೀಸ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಕಿಡ್ಸ್, ಈವನ್ ಈವ್ನಿಂಗ್ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈ ಫುಡ್ ಇರೋರು ಸ್ವಲ್ಪ ಏನಾದ್ರು ಆಯಿಲ್ ಫ್ರೈಡ್ ಐಟಮ್ಸ್, ಚಟ್ಪಟ ಬೇಕಾಗುತ್ತೆ, ಫ್ರೈಡ್ ಐಟಮ್ಸ್ ತಿನ್ನೋರಿಗೆಲ್ಲ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಡೂ ಟ್ರೈ ಮಾಡಿಬಿಟ್ಟು ಅಕ್ಕನ ಮೆನ್ಷನ್ ಮಾಡಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್.